ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಜನಕ್ಕೆ ಏನು ಮಾತು ಕೊಟ್ಟಿದ್ರು, ಮಾತು ಕೊಟ್ಟಂಗೆ ನಡ್ಕೊಳ್ಳಿಲ್ಲ. ವಚನ ಭ್ರಷ್ಟ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು SC STಗಳ ಅಭಿವೃದ್ಧಿಗಾಗಿ ಇವತ್ತು ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. SC ST ಅಭಿವೃದ್ಧಿಗಾಗಿ ನಾನು SCP TSP ಕಾಯ್ದೆ ಮಾಡಿದ್ದೀನಿ, ನೀವು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು SCP TSP ಕಾಯ್ದೆ ಮಾಡಿ, ಅಭಿವೃದ್ಧಿ ನಿಗಮ ಮಾಡಿ, ಜಾತಿಗೊಂದು ಅಭಿವೃದ್ಧಿ ನಿಗಮ ಮಾಡಿ, ಅವಕ್ಕೆ ಹಣ ಕೊಟ್ಟು ಆ ಹಣವನ್ನ ಲೂಟಿ ಮಾಡ್ಕೊಂಡು ಚುನಾವಣೆ ನಡೆಸ್ತಾರೆ ಅಂದ್ರೆ ಈ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ತಾರೆ ಅಂತ ನಂಬ್ತೀರಾ ನೀವು? ಇವರು SCP TSP ಕಾಯ್ದೆ ಮಾಡಿರೋದು ಚುನಾವಣೆ ನಡೆಸಕ್ಕೆ, ಎಂಡ ಪರ್ಚೇಸ್ ಮಾಡಕ್ಕಲ್ಲ ಸ್ವಾಮಿ. ಈ ರಾಜ್ಯದ ಶೋಷಿತ ಸಮುದಾಯಗಳನ್ನ, ಅತ್ಯಂತ ಅಸ್ಪೃಶ್ಯ ಜಾತಿ ಸಮುದಾಯಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗಿ ಈ ಒಂದು ಸಾಮಾನ್ಯ ಜ್ಞಾನ ಇಲ್ಲದೆ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ, ಯಾರು ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಮಾಡಿದ್ರು ಅವ್ರನ್ನ ತಕ್ಷಣದಲ್ಲಿ ಜೈಲಿಗೆ ತಳ್ಳೋ ತಾಕತ್ ಇಲ್ಲದೆ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಈ ದಲಿತ ಸಮುದಾಯವನ್ನ, ಹಿಂದುಳಿದ ಸಮುದಾಯವನ್ನ, ಅಲ್ಪಸಂಖ್ಯಾತ ಸಮುದಾಯವನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ನಾವು ನಂಬೇಕೇನ? ನಾವು ಮೂರ್ಖರೇನೋ? ಇದು ಮುಖ್ಯಮಂತ್ರಿಗೆ ಸಾಮಾನ್ಯ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದಲ್ಲ, ಅದು ಅತ್ಯಂತ ನಯವಂಚನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆ ಕಾರಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯವನ್ನು ಉಳಿಸ್ಕೋಬೇಕು, ಸಂವಿಧಾನದ ಆಶಯವನ್ನ ಜಾರಿ ಮಾಡಬೇಕು. ಇವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಇವತ್ತು ಸಿರಾ ತಾಲೂಕಿನಲ್ಲೂ ಕೂಡ ಅತ್ಯಂತ ಅಹಿತವಾದಂತ ಅನ್ಯಾಯಗಳು ನಡೀತಾ ಇದ್ದಾವೆ. ದಲಿತರಿಗೆ ಭೂಮಿ ಮಂಜೂರು ಮಾಡಿರೋದನ್ನ ಅವರಿಗೆ ಪಟ್ಟ, ಖಾತಾ, ಸಾಗುವಳಿ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತಿರ್ತಕ್ಕಂಥ ತಾಲೂಕು ಆಡಳಿತ ಅದಕ್ಕೊಂದು ಆಡಳಿತ ಅಂತ ಕರೀಲಿಕ್ಕೆ ಸಾಧ್ಯ ಇದೆಯಾ? ಈ ಕಾರಣಕ್ಕಾಗಿ ಇವತ್ತು ಒಂದು ಸಂಘರ್ಷ ರ್ಯಾಲಿಯನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ, ತುಮಕೂರು ಜಿಲ್ಲಾ ಅಧ್ಯಕ್ಷರಾದಂತ ಸನ್ಮಾನ್ಯ ರಂಗನಾಥ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಬಣ್ಣ ಬಯಲು ಮಾಡ್ತಕ್ಕಂಥ ಈ ರ್ಯಾಲಿ ಇದು. ಸಿದ್ದರಾಮಯ್ಯನವರು ನಿಜವಾಗ್ಲೂ ಆಡಳಿತವನ್ನು ಶಿಸ್ತುಬದ್ಧವಾಗಿ ಮಾಡ್ಬೇಕಾಗ್ತದೆ. ಒಬ್ಬರು ಆರ್ಥಿಕ ಮಂತ್ರಿಯಾಗಿ, ಆರ್ಥಿಕ ಸಚಿವರಾಗಿ 12 ಸಾರಿ ಬಜೆಟ್ ಮಂಡಿಸಿ ಆರ್ಥಿಕ ಶಿಸ್ತನ್ನ ಉಳಿಸ್ಕೊಳ್ಳಿಕ್ಕೆ ಆಗದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಕೋಟ್ಯಾನು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಸರ್ಕಾರ ಆಗಿದೆ. ಅದರಲ್ಲೂ ಶೋಷಿತ ಸಮುದಾಯಗಳ ದುಡ್ಡನ್ನ ಮನಸೋ ಇಚ್ಛೆ ಲೂಟಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಾವು ಈ ತರದ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಈ ಸಿರಾ ನಗರದಲ್ಲಿ, ತುಮಕೂರು ಜಿಲ್ಲೆನಲ್ಲಿ ಸಿರಾ ನಗರದಲ್ಲಿ, ಸಿರಾ ತಾಲೂಕಿನಲ್ಲಿ ಅತ್ಯಂತ ಮುಖ್ಯವಾದ ಗಾಂಧಿನಗರ ಶೋಷಿತ ಸಮುದಾಯಗಳಿಗೆ ಭೂಮಿ ಹಂಚಿಕೆ ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿರುವ ಭೂಮಿಯನ್ನ ಸಾಗುವಳಿ ಚೀಟಿ ಕೊಟ್ಟು, ಅವರಿಗೆ ಹಕ್ಕುಪತ್ರ ಕೊಟ್ಟು, ಅವರಿಗೆ ಪಟ್ಟ, ಖಾತೆ, RTC ಕೊಡ್ಲಿಕ್ಕೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಅರ್ಜಿ ಕೊಡ್ಬೇಕೇನೋ? ಇಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಏನ್ ಮಾಡ್ತಾರೆ? ಅಸಿಸ್ಟೆಂಟ್ ಕಮಿಷನರ್ ಏನ್ ಮಾಡ್ತಾರೆ? ಡೆಪ್ಟಿ ಕಮಿಷನರ್ ಏನ್ ಮಾಡ್ತಾರೆ? ಈ ಜನರು ಗೋಳು ಇಟ್ಕೊಂಡು ಹೋಗಿ DC ಮುಂದೆ ನಿಂತ್ಕೋಬೇಕಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜನಸಂದರ್ಶನ ಸಭೆಯಲ್ಲಿ ಹೋಗಬೇಕಾ? ಆಡಳಿತವನ್ನ ಸೂಕ್ಷ್ಮವಾಗಿ ಜನಸಾಮಾನ್ಯರ ಪರವಾಗಿ ಆಡಳಿತವನ್ನು ರೂಪಿಸಿದ್ರೆ ಸಾಧ್ಯ ಆಗ್ತದೆ. ಇವರುಗಳು ಎಲ್ಲ ತಾಲೂಕು ಆಫೀಸು, ಜಿಲ್ಲಾ ಕಚೇರಿಗಳೆಲ್ಲ ಭ್ರಷ್ಟಾಚಾರ, ಜನರ ಹಣ ಲೂಟಿ ಮಾಡಿದ್ರೆ ಅವರು ಖಜಾನೆ ಹಣ ಲೂಟಿ ಮಾಡ್ತಾ ಇದ್ದಾರೆ. ಇಲ್ಲಿ ತಾಲೂಕು ಅಧಿಕಾರಿಗಳು, ಜಿಲ್ಲಾ ಅಧಿಕಾರಿಗಳು ಜನಸಾಮಾನ್ಯರ ಜೇಬು ಕಳ್ಳತನ ಮಾಡಿದ್ರೆ ಸರ್ಕಾರ ತಮ್ಮ ಖಜಾನೆ ಕಳ್ಳತನ ಮಾಡ್ತಕ್ಕಂತ ಈನ ಕೃತ್ಯವನ್ನ, ಅತ್ಯಂತ ನಿರ್ಲಜ್ಜ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಇವರ ಆಡಳಿತ ವ್ಯವಸ್ಥೆಯನ್ನ, ಇವರ ನಯವಂಚನೆಯ ಮನಸ್ಥಿತಿಯನ್ನ, ಇವರ ಒಂದು ಪೂರೈತ ಸಾಯಿ ಬ್ರಾಹ್ಮಣವಾದಿ ನಡವಳಿಕೆಯನ್ನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಈ ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮ್ಮ ನಗರಸಭೆ ಇದೆ, ಈ ಸಿರಾದಲ್ಲಿ ನಗರಸಭೆ ಇದೆ. ಈ ನಗರಸಭೆಗೆ ಒಬ್ರು SC ಮಹಿಳೆ ಅಧ್ಯಕ್ಷರಾಗಿದ್ದಾರೆ.
ಆ ಅಧ್ಯಕ್ಷರನ್ನ ಅತ್ಯಂತ ನಿರ್ಲಕ್ಷ್ಯ ಮಾಡಿ ಒಂದು ಕಾನೂನು ಪ್ರಕಾರವಾಗಿ ಅವ್ರಿಗೆ ಎಷ್ಟು ಗೌರವ ಸಲ್ಲಬೇಕು, ಅವಳು ದಲಿತ ಮಹಿಳೆ ಅನ್ನೋ ಕಾರಣಕ್ಕಾಗನೆ ಆ ಮಹಿಳೆಯ ಮೇಲೆ ಅತ್ಯಂತ ಒಂದು ಕರ್ತವ್ಯ ಲೋಪವನ್ನ ಮಾಡೋದು, ಅವರಿಗೆ ನಯವಂಚನೆಯನ್ನ ಮಾಡೋದು, ಅವರ ಮಾತನ್ನ ಕೇಳದೆ ಇರೋದು, ಉದಾಸೀನ ಮಾಡ್ತಕ್ಕಂಥದ್ದು ಇದು ಮಾಡ್ತಾ ಇದ್ದಾರೆ. ಅಥವಾ ಅವರು ಹೇಳುವ ನಿರ್ದೇಶನಗಳನ್ನ ಪಾಲನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಭ್ರಷ್ಟ ಪೌರಾಯುಕ್ತನನ್ನ ನಾವು ಕಾಣ್ತಾ ಇದ್ದೀವಿ. ಇಂಥ ಭ್ರಷ್ಟರನ್ನ ಇಟ್ಕೊಂಡು ನಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸಲಿಕ್ಕೆ ಬಿಡದೆ ಇರತಕ್ಕಂತ ಒಂದು ನಡವಳಿಕೆ ಈ ಸಿರಾ ನಗರಸಭೆಯಲ್ಲಿ ನಡೀತಾ ಇದೆ. ಇದಕ್ಕೇನಂತಾರೆ ಮಾನ್ಯ ಮುಖ್ಯಮಂತ್ರಿಗಳು? ಇದಕ್ಕೇನಂತಾರೆ ಮತ್ತೆ ಪೌರಾಡಳಿತ ಸಚಿವರು? ಇದೆಲ್ಲವನ್ನು ನೋಡ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ಈ ಸಿರಾ ನಗರದಲ್ಲಿ, ಸಿರಾ ತಾಲೂಕಿನಲ್ಲಿ, ತುಮಕೂರು ಜಿಲ್ಲೆನಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ, ನಡೀತಕ್ಕಂಥ ದೌರ್ಜನ್ಯ, ನಡೀತಕ್ಕಂಥ ಈ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಪೂರಕವಾಗಿಲ್ಲದ ಅತ್ಯಂತ ಭ್ರಷ್ಟ ಸರ್ಕಾರದ ವಿರುದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಸಂಘರ್ಷ ರ್ಯಾಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನದ ಅಂಗವಾಗಿ ಈ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪನೆ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಮಾತು ಹೇಳ್ತೀನಿ. ಅವ್ರು ಹೇಳಿದ್ದು ಒಂದು ಮಾತು, ಅವ್ರು ಹೇಳಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಯಾವುದೇ ಆಡಳಿತ ಪಕ್ಷ ಇರಲಿ ಅದಕ್ಕೆ ವಿರೋಧ ಪಕ್ಷವಾಗಿ ನೀವು ಸಂಘಟನೆ ಕೆಲಸ ಮಾಡಬೇಕು ಅಂತ ನಮ್ಗೆ ನಿರ್ದೇಶನ ಕೊಟ್ಟವ್ರೆ. ಆ ನಿರ್ದೇಶನವನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಕೆಲವು ಆಡಳಿತ ಪಕ್ಷದ ಜೇಬಳು ಸೇರ್ಕೊಂಡಿರ್ತಕ್ಕಂಥ ಸಂಘಟನೆಗಳು ಇದಾವೆ. ಈ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ಮಿತಿಮೀರಿಕೊಂಡಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರ ದಲಿತ ಶೋಷಿತ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ. ಇನ್ನು ಬಿಜೆಪಿಯವರ ಬಗ್ಗೆ ಅವ್ರಿಗೆ ಯಾವ ನೈತಿಕತೆನೂ ಇಲ್ಲ ಬಿಡಿ. ಬಿಜೆಪಿ ಜೆಡಿಎಸ್ಗೆ ಯಾವ ನೈತಿಕತೆನೂ ಇಲ್ಲ ದಲಿತರ ಹಿತಾಸಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ. ಒಂದಷ್ಟು ನೈತಿಕತೆ ಇದೆ ಅಂತ ಅನ್ಕೊಂಡಿದ್ವಿ ಸಿದ್ದರಾಮಯ್ಯನವ್ರಿಗೆ. ಇವತ್ತು ಅಗಲ್ ದರೋಡೆ, ವಾಲ್ಮೀಕಿ ನಿಗಮದಲ್ಲಿ, ಭೋವಿ ನಿಗಮದಲ್ಲಿ, ಅಂಬೇಡ್ಕರ್ ನಿಗಮಗಳಲ್ಲಿ ಮತ್ತೆ ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಹಣವನ್ನೇ ವರ್ಗಾಯಿಸುವುದ್ರ ಮೂಲಕ ದಲಿತರಿಗೆ ನಯವಂಚನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಯ್ಯನವರು. ಆ ಕಾರಣಕ್ಕಾಗಿ ಅವ್ರ ವಿರುದ್ಧ ಈ ಬೃಹತ್ ರ್ಯಾಲಿಯನ್ನ ಈ ನಗರದಲ್ಲಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್.